ಕಣಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು, 2 ದಿವಸ ಆಯಿತು. ನನಗೆ ಬಿಗ್ ಬಾಸ್ ಇತ್ತು, ಮಾಡೋಕ್ಕಾಗಿಲ್ಲ. ಬಿಗ್ ಬಾಸ್ ವಿನ್ನರ್ ಆದ ಗಿಲ್ಲಿ ನಟ. ನನಗೆ ತುಂಬ ಹೆಮ್ಮೆ ಇದೆ. ನಾನು 400 ವೋಟ್ ಹಾಕಿದ್ದೆ ನನಗೆ, ನಮ್ಮ ಫ್ಯಾಮಿಲಿಯಿಂದ ಫುಲ್ಲು. ಓಕೆ, ಈ ವಿಡಿಯೋ ಶುರು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಶಾರ್ಟಾಗಿ ಹೇಳಬೇಕು ಅಂತ ಈ ಶಾರ್ಟ್ನ ಶುರು ಮಾಡಿದ್ದೀನಿ. ನಿಮಗೇನಾದರೂ ಈ ಶಾರ್ಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ಶಾರ್ಟಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಈಗ ಕೆಲವರು ಏನು ಮಾಡ್ತಾರೆ, ಯಾವುದೋ ಪಾಪ ಬಂದಿದ್ರು ಅವ್ರ ಮಕ್ಳಿಗೆ ಏನಾದರೂ ಕೊಡಿಸ್ಬೇಕು ಅಂತ ಕರ್ಕೊ ಹೋಗ್ತಾರೆ ಆಚೆ. ಎಲ್ಲಾದರೂ ಹೋಗಲಿ ಅವ್ರ ಮಗಳು ಓಕೆ, ಅವ್ರ ಮಗಳು ಎಲ್ಲಾದರೂ ಹೋಗಲಿ, ಅವ್ರ ಹತ್ರ ಎಲ್ಲಾದರೂ ಹೋಗ್ಬೋದು. ಆದರೆ ಇವತ್ತೇನಾಗಿತ್ತು, ಇವತ್ತಂತಲ್ಲ ಇದ್ದಾಗ ಕೆಲವ್ರು ಏನು ಮಾಡ್ತಾರೆ, ಹೋಗ್ತಾರೆ, ಮಕ್ಳು ಏನು ಮಾಡ್ತಾರೆ, ನಮಗಿಂತ ಬೇಕಾದಷ್ಟಿಂದ ಜಾಸ್ತಿ ಮಾಡ್ಕೋತಾರೆ. ಆಮೇಲೆ ಏನು ಮಾಡ್ತಾರೆ, ಯಾರು ತಿಂತಾರೆ ಕೊನೆಯಲ್ಲಿ, ಪಾಪ ಮಕ್ಳಿಗೋಸ್ಕರ ಆರ್ಡರ್ ಮಾಡ್ತಾರೆ. ಆದರೆ ಕೊನೆಯಲ್ಲಿ ಕೆಲವು ಅವ್ರಿಗೆ ಇಷ್ಟ ಆಗಿ ತಿನ್ಕೋತಾರೆ, ಆದರೆ ಕೆಲವು ಮಾತ್ರ ಅಪ್ಪ ತಿಂತಾರೆ. ಸೊ ಓಕೆ, ಅದು ಒಂದು ರೀತಿಲಿ ಕರೆಕ್ಟು, ಒಂದು ರೀತಿಲಿ ತಪ್ಪು. ಒಂದು ರೀತಿಲಿ ಕರೆಕ್ಟು ಹೆಂಗೆ ಅಂತ ಹೇಳ್ತೀನಿ. ಈಗ ನಾನು ತಿಂದು ನಮ್ಮ ಅಪ್ಪನೂ ತಿನ್ನಬೇಕು ಅಂತ ಏನಾದರೂ ಹಾಗೆ ಏನಾದರೂ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಅದು ಕರೆಕ್ಟ್. ಓಕೆನಾ, ನೀವು ಕರೆಕ್ಟು ಗೆದರೆ ಹಂಗೆ ಮಾಡಿದ್ರೆ. ಆದರೆ ನನಗೆ ಬೇಕು, ನನಗೆಲ್ಲ ಬೇಕು, ಎಲ್ಲ ಟೇಬಲ್ ಮೇಲೆ ಬಂದಮೇಲೆ ನೀವು ತಿನ್ನಲ್ಲ ಅಂದರೆ ಅದು ತಪ್ಪು. ಬೇಡಪ್ಪ, ಯಾರೇ ಆಗಲಿ, ಅಪ್ಪ ಯಾರೇ ಆಗಲಿ. ಓಕೆ, ಸೊ ಡೋಂಟ್ ವೇಸ್ಟ್ ಫುಡ್. ಎಲ್ಲಿದೆ ನಿಮ್ಗೆ ಎಷ್ಟು ಬೇಕೋ, ನಿಮ್ಗೆ ಹೊಟ್ಟೆಗೆ ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಿ. ಓಕೆ, ಈ ಶಾರ್ಟ್ನ ಇಲ್ಲೇ ಮುಗಿಸ್ತಿದ್ದೀನಿ. ನಮಸ್ಕಾರ ಕರ್ನಾಟಕ. ನಿಮಗಂತೂ ಈ ಶಾರ್ಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ಶಾರ್ಟಲ್ಲಿ ಇದೇ ಥರ ಹೊಸ ತಗೊಳ್ತೀನಿ. ಧನ್ಯವಾದಗಳು. ನಿಮ್ಮ ಸಪೋರ್ಟ, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.